ಒಂದು ಕ್ಷಣ ಊಹಿಸಿಕೊಳ್ಳಿ, ಅಂದರೆ ಮನಸ್ಸಿನಲ್ಲಿ ಎಂದುಕೊಳ್ಳಿ. ನಾಳೆ ನೀವು ಮತಗಟ್ಟೆಗೆ ಮತದಾನ ಮಾಡಲು ಹೋದಾಗ ಮತಗಟ್ಟೆಯ ಅಧಿಕಾರಿಗಳು ಹೇಳುತ್ತಾರೆ, ಕ್ಷಮಿಸಿ ಸರ್, ನಿಮ್ಮ ಹೆಸರು ಮತದಾನದ ಪಟ್ಟಿಯಿಂದ ಡಿಲೀಟ್ ಆಗಿದೆ, ದಯವಿಟ್ಟು ನೀವು ಹೋಗಿ ಎಂದು. ಇದು ಹೇಗೆ ಸಾಧ್ಯ? ನಾನೇನು ತಪ್ಪು ಮಾಡಿದೆ ಎಂದು ಬೇಜಾರಿನಲ್ಲಿ ನೀವು ಮನೆಗೆ ಬರುತ್ತಿರುತ್ತೀರಿ. ಆದರೆ ಇಲ್ಲಿ ನಿಮಗೆ ಬೇಜಾರಾಗಿರುವುದು ನಿಜವಾಗಿಯೂ ನಿಮ್ಮ ಹೆಸರು ಮತದಾನದ ಪಟ್ಟಿಯಿಂದ ಡಿಲೀಟ್ ಆಗಿರುವುದು ಅಲ್ಲ. ಚುನಾವಣಾ ಸಮಯದಲ್ಲಿ ನಮ್ಮ MLA ಸಾಹೇಬ ಕೊಡುವ 500 ರೂಪಾಯಿಗಳು ಹಾಗೂ OT ಪ್ಯಾಕೆಟ್ ಕೈ ತಪ್ಪಿತ್ತಲ್ಲ ಎಂಬ ಬೇಜಾರಿನಿಂದ ಬರುತ್ತಿರುತ್ತೀರಿ. ಈ ಬೇಜಾರನ್ನು ಹೋಗಲಾಡಿಸಲು ಹಾಗೂ ನಿಮ್ಮ ಕುಟುಂಬದ ಸದಸ್ಯರುಗಳ ಮತದಾರರ ಪಟ್ಟಿಯಲ್ಲಿ ಇವರ ಹೆಸರುಗಳನ್ನು ಸುರಕ್ಷಿತವಾಗಿಡಲು ಏನು ಮಾಡಬೇಕು? ನಾಳೆಯಿಂದ ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಶುರುವಾಗಲಿದೆ. ಅಂದರೆ ನಿಮ್ಮ ಮನೆಗೆ ನಿಮ್ಮ ಊರಿನ ಸರ್ಕಾರಿ ಶಾಲೆಯ ಶಿಕ್ಷಕರು ಬರುತ್ತಿದ್ದಾರೆ. ಏಕೆ ಬರುತ್ತಿದ್ದಾರೆ? ಹಾಗೂ ನಿಮಗೆ OT ಪ್ಯಾಕೆಟ್ ಹಾಗೂ ದುಡ್ಡು ಮುಂದಿನ ಚುನಾವಣೆಯಲ್ಲಿ ಸಿಗಬೇಕಾದರೆ ನಿಮ್ಮ ವೋಟರ್ ID ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇರಲೇಬೇಕು. ಹೀಗಾಗಿ ನಿಮ್ಮ ಶಾಲೆಯ ಶಿಕ್ಷಕರು ಬಂದಾಗ ನೀವು ಏನು ಮಾಡಬೇಕು ಹಾಗೂ ಯಾವ ದಾಖಲೆಗಳನ್ನು ಅವರಿಗೆ ನಿಮ್ಮ ವೋಟರ್ ID ಸುರಕ್ಷಿತವಾಗಿಡಲು ಕೊಡಬೇಕು ಎಂದು ಈ ವಿಡಿಯೋದಲ್ಲಿ ಸರಳವಾಗಿ, ಸಂಪೂರ್ಣವಾಗಿ, ಸರಳ ಕನ್ನಡದಲ್ಲಿ ವಿವರಿಸಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಕೊನೆವರೆಗೂ ನೋಡಿ. SIR ಎಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಗೊತ್ತಾಗಲಿಲ್ಲ? ಮೊದಲಿಗೆ SIR ಎಂದರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಗೊತ್ತಾಗಲಿಲ್ಲ? ಅಂದರೆ ಸಿಂಪಲ್ ಆಗಿ ಹೇಳಬೇಕೆಂದರೆ ಮತದಾರರ ಪಟ್ಟಿ ಪರಿಷ್ಕರಣೆ. ಇನ್ನೂ ಸಿಂಪಲ್ ಆಗಿ ಹೇಳಬೇಕೆಂದರೆ ವೋಟರ್ ID ಪರಿಶೀಲನೆ. ಇದನ್ನು ಮಾಡಲು ಇವತ್ತಿನಿಂದ ನಿಮ್ಮ ಊರಿನ ಸರ್ಕಾರಿ ಶಾಲೆಯ ಶಿಕ್ಷಕರು ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಏಕೆಂದರೆ ಕೆಲವರು ಬೇರೆ ಜಿಲ್ಲೆಗೆ ಸ್ಥಳಾಂತರಗೊಂಡಿರುತ್ತಾರೆ, ಇನ್ನೂ ಕೆಲವರು ವಿದೇಶಕ್ಕೆ ಹೋಗಿರುತ್ತಾರೆ, ಅದೃಷ್ಟವಶಾತ್ ಇನ್ನೂ ಕೆಲವರು ನಿಧನರಾಗಿರುತ್ತಾರೆ, ಹಾಗೂ ಇನ್ನೂ ಕೆಲವರು 18 ವರ್ಷ ತುಂಬಿ ತುಳುಕುತ್ತಿರುತ್ತಾರೆ. ಹೀಗಾಗಿ ಇವೆಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಅಗತ್ಯವಿದೆ. ಹೀಗಾಗಿ ನಿಮ್ಮೂರಿನ ಶಾಲೆಯ ಶಿಕ್ಷಕರು ನಿಮ್ಮ ಮನೆಗೆ ಬರುತ್ತಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಎಲ್ಲರೂ ಭಾಗವಹಿಸಬೇಕೆಂದು ಮಾನ್ಯ DK ಶಿವಕುಮಾರ್ ಅವರು ಮೊನ್ನೆ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ. ಏಕೆಂದರೆ ಇದರ ಮುಖ್ಯ ಉದ್ದೇಶ ಬೇರೆ ದೇಶದಿಂದ ಬಂದ ನುಸುಳುಕೋರರನ್ನು ಗುರುತಿಸಿ ಅವರನ್ನು ಅವರ ದೇಶಕ್ಕೆ ಒದ್ದೋಡಿಸುವುದು. ಎರಡನೆಯದು ಡೂಪ್ಲಿಕೇಟ್ ಹೆಸರು. ಅಂದರೆ ಬಿಜಾಪುರದಲ್ಲಿ ಹೆಸರು ಇರುತ್ತದೆ ಹಾಗೂ ಬಾಗಲಕೋಟದಲ್ಲಿಯೂ ಎರಡೆರಡು ಕಡೆ ಹೆಸರಿರುತ್ತದೆ. ಹೀಗಾಗಿ ಅವರು ಎರಡೆರಡು ಕಡೆ ವೋಟ್ ಹಾಕಿ ಎರಡೂ ಕಡೆ ರೊಕ್ಕಾಯಿಸಿಕೊಳ್ಳುತ್ತಿರುತ್ತಾರೆ. ಇದನ್ನು ಕೂಡ ಕಡಿಮೆ ಮಾಡುವುದು. ಮೂರನೆಯದಾಗಿ ಮೃತಪಟ್ಟವರ ಹೆಸರನ್ನು ತೆಗೆದುಹಾಕುವುದು. ನಾಲ್ಕನೆಯದಾಗಿ ಹೊಸ ಮತದಾರರನ್ನು ಸೇರಿಸುವುದು. ಮತ್ತು ಐದನೆಯದಾಗಿ ಇದು ಮುಖ್ಯವಾದದ್ದು, ಏಕೆಂದರೆ ನಿಮ್ಮ ಮತದಾರರ ಪಟ್ಟಿಯಲ್ಲಿ ವೋಟಿಂಗ್ ಕಾರ್ಡ್ನಲ್ಲಿ ಏನಾದರೂ ತಪ್ಪಾಗಿದ್ದರೆ, ಅಂದರೆ ವಿಳಾಸ ಬದಲಾವಣೆ, ಫೋಟೋ ಬದಲಾವಣೆ, ಹೆಸರು ಬದಲಾವಣೆ ಹಾಗೂ ಆಧಾರ್ ಕಾರ್ಡ್ ಹಾಗೂ ವೋಟಿಂಗ್ ಕಾರ್ಡ್ ಲಿಂಕ್ ಇರದಿದ್ದರೆ ಅದನ್ನು ಕೂಡ ನಾಳೆ ನಿಮ್ಮ ಮನೆಗೆ ಬರುವ ಶಿಕ್ಷಕರು ಮಾಡಿಕೊಡುತ್ತಾರೆ. ದಯವಿಟ್ಟು ಈ ಪ್ರಕ್ರಿಯೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು. ಮುಖ್ಯವಾಗಿ ಪ್ರತಿ ತಿಂಗಳು 2,000 ಲಕ್ಷ್ಮಿಯನ್ನು ಮನೆಗೆ ತರುವ ಗೃಹ ಲಕ್ಷ್ಮಿಯರು ಇದರ ಕಡೆಗೆ ಗಮನ ವಹಿಸಬೇಕು. ಏಕೆಂದರೆ ಕರ್ನಾಟಕದ ಹೊಸ ಮುಖ್ಯಮಂತ್ರಿಯಾಗಿ ನೇಮಕಗೊಂಡ DK ಶಿವಕುಮಾರ್ ಅವರು ನಿನ್ನೆಯ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ,
ಈ ಪ್ರಕ್ರಿಯೆಯಲ್ಲಿ ಭಾಗವಹಿಸದೆ ನಿಮ್ಮ ವೋಟರ್ ಐ ಡಿ ಏನಾದರೂ ಡಿಲೀಟ್ ಆದರೆ ನಿಮಗೆ ಗೃಹಲಕ್ಷ್ಮಿ ಬರುವುದಿಲ್ಲ ಹಾಗೂ ಶಕ್ತಿ ಯೋಜನೆ ನಡೆಯುವುದಿಲ್ಲ. ಇವೆಲ್ಲ ಬಂದಾಗುತ್ತವೆ ಎಂದು ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇತ್ತೀಚೆಗೆ ಹಲವಾರು ರಾಜ್ಯಗಳಲ್ಲಿ ಈ ಪ್ರಕ್ರಿಯೆಯಿಂದ ಈ SIR ಪ್ರಕ್ರಿಯೆಯಿಂದ ಪಶ್ಚಿಮ ಬಂಗಾಳದಲ್ಲಿ 2 ಕೋಟಿ ಮತದಾರರನ್ನು ಮತದಾರರ ಪಟ್ಟಿಯಿಂದ ಕೈಬಿಡಲಾಗಿದೆ ಹಾಗೂ ಅಸ್ಸಾಂನಲ್ಲಿ 17 ಲಕ್ಷ ಮತ್ತು ಬಿಹಾರದಲ್ಲಿ 45 ಲಕ್ಷ ಹೆಸರುಗಳು ಮತದಾರರ ಪಟ್ಟಿಯಿಂದ ಡಿಲೀಟ್ ಆಗಿವೆ. ಅಂದರೆ ಇವರ ವೋಟರ್ ಐ ಡಿ ಡಿಲೀಟ್ ಆಗಿವೆ. ಇದರಲ್ಲಿ ಪ್ರಮುಖರು ನುಸುಳುಕೋರರು, ಬಾಂಗ್ಲಾದಿಂದ ಬಂದ ನುಸುಳುಕೋರರು, ನಮ್ಮಿಂದಲೇ ಸ್ವಾತಂತ್ರ್ಯ ಪಡೆದುಕೊಂಡು ನಮ್ಮ ಮೇಲೆ ಗುರ್ ಅನ್ನುತ್ತಿರುವ ಬಾಂಗ್ಲಾದೇಶದ ಪ್ರಜೆಗಳು. ಇವರು ಬಂದರೆ ಏನೂ ಅಡ್ಡಿ ಇಲ್ಲ, ಆದರೆ ಇವರು ಬಂದು ಇಲ್ಲಿ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗುತ್ತಿದ್ದರು. ಕೊಲೆ, ದರೋಡೆ ಹಾಗೂ ಸುಲಿಗೆಗಳು ಇದನ್ನೇ ರಾಜಕೀಯ ಅಸ್ತ್ರವಾಗಿ ಮಾಡಿಕೊಂಡಿದ್ದ ಪಶ್ಚಿಮ ಬಂಗಾಳದಲ್ಲಿ ಇವರನ್ನು ನಕಲಿ ಮತದಾರರ ಗುರುತಿನ ಚೀಟಿಗಳನ್ನು ಅಂದರೆ ವೋಟಿಂಗ್ ಕಾರ್ಡ್ ಮಾಡಿಸಿಕೊಂಡು ಅಲ್ಲಿನ ರಾಜಕೀಯ ನಾಯಕರು ವೋಟರ್ಸ್ ಲಾಭವನ್ನು ಪಡೆದುಕೊಳ್ಳುತ್ತಿದ್ದರು. ಹಾಗೂ ನಾಳೆಯಿಂದ BLOಗಳು ನಿಮ್ಮ ಮನೆಗೆ ಬಂದಾಗ ಅವರು ಎನ್ಯುಮರೇಷನ್ ಫಾರ್ಮ್ ತೆಗೆದುಕೊಂಡು ಬಂದಿರುತ್ತಾರೆ. ಅಂದರೆ ನಾಳೆ ಕರ್ನಾಟಕ ರಾಜ್ಯದಲ್ಲಿ ಈ ಪ್ರಕ್ರಿಯೆ ಚಾಲು ಆಗಲಿದೆ. ಈ ಪ್ರಕ್ರಿಯೆ ಚಾಲು ಆದ ನಂತರ ಶಿಕ್ಷಕರು ಇವರನ್ನು BLOಗಳು ಕೂಡ ಅನ್ನಬಹುದು. ಇವರು ನಿಮ್ಮ ಮನೆ ಬಂದಾಗ ಎನ್ಯುಮರೇಷನ್ ಫಾರ್ಮ್ ತೆಗೆದುಕೊಂಡು ಬಂದಿರುತ್ತಾರೆ. ಆ ಫಾರ್ಮ್ನಲ್ಲಿ ನಿಮ್ಮ ಎಪಿಕ್ ಸಂಖ್ಯೆ ಅಂದರೆ ವೋಟರ್ ಐ ಡಿ ಸಂಖ್ಯೆ, ನಿಮ್ಮ ಹೆಸರು ಹಾಗೂ ನಿಮ್ಮ ಜನ್ಮ ದಿನಾಂಕ ಮತ್ತು ನಿಮ್ಮ ಫೋಟೋ ಹಳೆಯದಾಗಿದ್ದರೆ ಅದನ್ನು ಸರಿಪಡಿಸಿಕೊಳ್ಳುವ ಅವಕಾಶ ಇರುತ್ತದೆ. ಅವರು ಬಂದಾಗ ಆ ಎನ್ಯುಮರೇಷನ್ ಫಾರ್ಮ್ನಲ್ಲಿ ನಿಮಗೆ ಏನಾದರೂ ನಿಮ್ಮ ವೋಟರ್ ಐ ಡಿಯಲ್ಲಿ ತಿದ್ದುಪಡಿಗಳು ಇದ್ದರೆ ಅದನ್ನು ಸರಿಪಡಿಸಿಕೊಳ್ಳಲು ನಾಳೆ ಒಂದು ಸುವರ್ಣ ಅವಕಾಶ ಇರುತ್ತದೆ. ಹಾಗೆಯೇ ನೀವು ಒಂದು ವೇಳೆ BLOಗಳು ಶಿಕ್ಷಕರು ನಿಮ್ಮ ಮನೆಗೆ ಬಂದಾಗ ನೀವೇನಾದರೂ ಕೆಲಸಕ್ಕೆ ಹೋಗಿದ್ದರೆ, ಮದುವೆಗೆ ಹೋಗಿದ್ದರೆ, ಕುಬಸಕ್ಕೆ ಹೋಗಿದ್ದರೆ ಅವರು ಮೊದಲನೇ ಬಾರಿ ಭೇಟಿ ಮಾಡುತ್ತಾರೆ. ನೀವು ಇರಲಿಲ್ಲ ಅಂದರೆ 2ನೇ ಬಾರಿಯೂ ಬರುತ್ತಾರೆ. 2ನೇ ಬಾರಿಯೂ ನೀವು ಅವರು ಬಂದಾಗ ನೀವು ಇಲ್ಲದಿದ್ದಾಗ 3ನೇ ಬಾರಿಯೂ ಬರುತ್ತಾರೆ. ಆಗ ನೀವು ಅವರನ್ನು 3 ಬಾರಿ ಬಂದ ಮೇಲೆ ಆಗ ನೀವು ಅವರನ್ನು ಫೋನ್ ಮುಖಾಂತರ ಅಥವಾ ಅವರನ್ನು ಖುದ್ದಾಗಿ ಹೋಗಿ ಭೇಟಿಯಾಗಿ ಈ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಒಂದು ವೇಳೆ ನೀವು ಅವರನ್ನು ಭೇಟಿಯಾಗದಿದ್ದರೆ ಅವರು ನಿಮ್ಮ ಹೆಸರನ್ನು ಹೇಗೆ ಡಿಲೀಟ್ ಮಾಡುತ್ತಾರೆ ಎಂದರೆ ಅವರ ಹೆಸರನ್ನು ನೀವು ನೆನಪಿಟ್ಟುಕೊಳ್ಳಬೇಕು. ಹಾಗೆ ನಿಮ್ಮ ಹೆಸರನ್ನು ಡಿಲೀಟ್ ಮಾಡುತ್ತಾರೆ. ದಯವಿಟ್ಟು ಈ ಪ್ರಕ್ರಿಯೆಯಲ್ಲಿ ಎಲ್ಲರೂ ನಾಳೆಯಿಂದ ಕರ್ನಾಟಕದ ಜನತೆ ನಾಳೆಯಿಂದ ಭಾಗಿಯಾಗಬೇಕೆಂದು ಕಳಕಳಿಯ ವಿನಂತಿ. BLOಗಳು ಅಂದರೆ ಶಿಕ್ಷಕರು ಬಂದಾಗ ನಿಮ್ಮ ಮನೆಯ ಎಲ್ಲ ಸದಸ್ಯರು ಇರಬೇಕೆಂದೇನಿಲ್ಲ. ಯಾರಾದರೂ ಒಬ್ಬರು ಕಲಿತವರು ನಮ್ಮಂತಹ ಜವಾಬ್ದಾರಿಯುತ ಯುವಕರು ಮನೆಯಲ್ಲಿ ಇದ್ದರೆ ಸಾಕು ಮಾಹಿತಿಯನ್ನು ನೀಡಲು. ಆ ಮಾಹಿತಿಯನ್ನು ನೀಡಲು ನಿಮ್ಮ ಬಳಿ ದಾಖಲಾತಿಗಳು ಯಾವ ದಾಖಲಾತಿಗಳು ಇರಬೇಕು ಎಂದರೆ ಮೊದಲನೇದಾಗಿ ಆಧಾರ್ ಕಾರ್ಡ್, 2ನೇದಾಗಿ ವೋಟರ್ ಐ ಡಿ, 3ನೇದಾಗಿ ಪ್ಯಾನ್ ಕಾರ್ಡ್ ಅಥವಾ ರೇಷನ್ ಕಾರ್ಡ್, ಇಲ್ಲದಿದ್ದರೆ ವಿದ್ಯುತ್ ಬಿಲ್ ಅಥವಾ ನೀರಿನ ಬಿಲ್ ಇದ್ದರೆ ಸಾಕು. ಇಷ್ಟು ದಾಖಲೆಗಳು ಇದ್ದರೆ ಸಾಕು. ಹಾಗೂ ಮನೆಯಲ್ಲಿ ಯಾರಾದರೂ ನಮ್ಮಂತಹ ಇಂಟೆಲಿಜೆಂಟ್ ವ್ಯಕ್ತಿ ರಟ ಈಕ ಅ ಇ ಈ ABCD ಬರುತ್ತಿರಬೇಕು. ಇಲ್ಲದಿದ್ದರೆ ನಡೆಯಂಗಿಲ್ಲ. ಇಲ್ಲದಿದ್ದರೆ ಅವರು ಹೊಡೆದು ಬಿಡುತ್ತಾರೆ ಶಿಕ್ಷಕರು. ಈ ರೀತಿಯಾಗಿ ದಾಖಲೆಗಳು ಕೂಡ ನೀವು ಸಂಗ್ರಹಿಸಿ ಇಟ್ಟುಕೊಳ್ಳಬೇಕು. ಅವರು ಬಂದಾಗ ಯಾವ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ವೋಟರ್ ಐ ಡಿ, ರೇಷನ್ ಕಾರ್ಡ್ ಅಥವಾ ವಿದ್ಯುತ್ ಬಿಲ್ ಅಥವಾ ಕರೆಂಟ್ ಬಿಲ್, ನಿಮ್ಮ ಬಳಿ ಪಾಸ್ಪೋರ್ಟ್ ಇದ್ದರೆ ನಡೆಯುತ್ತದೆ. ಆಲ್ಮೋಸ್ಟ್ ಅಲ್ಲಿ ಯಾರ ಹತ್ರನೂ ಪಾಸ್ಪೋರ್ಟ್ ಇಲ್ಲ, ನಡೆಯುತ್ತದೆ. ಹಾಗೂ 3ನೇದಾಗಿ ಅವರು ಎನ್ಯುಮರೇಷನ್ ಫಾರ್ಮನ್ನು ತೆಗೆದುಕೊಂಡು ಬಂದಿರುತ್ತಾರೆ ಅಂತ ಆವಾಗಲೇ ಹೇಳಿದ್ದೆ. ಈ ಎನ್ಯುಮರೇಷನ್ ಫಾರ್ಮ್ ಅಂದರೆ ಏನು?
ಗೊತ್ತಿಲ್ಲ ಗೊತ್ತಿಲ್ಲ ಕಲಿತ್ರೆ ಗೊತ್ತಿರಲಿ. ಎನ್ಯುಮರೇಷನ್ ಫಾರ್ಮ್ ಅಂದರೆ ಆ ಫಾರ್ಮ್ನಲ್ಲಿ ಮತದಾರರ ದಾಖಲೆಯನ್ನು ಅಳವಡಿಸುವ ಅಂದರೆ ಸಂಗ್ರಹಿಸುವ ಫಾರ್ಮ್. ಈ ಫಾರ್ಮ್ನಲ್ಲಿ ನಿಮ್ಮ ಹೆಸರು, ವಿಳಾಸ, ಜನ್ಮ ದಿನಾಂಕ ಮತ್ತು ನಿಮ್ಮ ಫೋಟೋ ಹಳೆಯದಾಗಿದ್ದರೆ ಈಗಿನ ಒಂದು ಪಾಸ್ಪೋರ್ಟ್ ಕಾಪಿ ಫೋಟೋವನ್ನು ಅವರಿಗೆ ಕೊಟ್ಟರೆ ಇದರಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಅವರೇ ಬದಲಾವಣೆ ಮಾಡಿಕೊಡುತ್ತಾರೆ. ನೀವು ಯಾವುದೇ ನೆಟ್ ಸೆಂಟರ್ ಹೋಗಬೇಕಿಲ್ಲ, ಯಾವುದೇ ತಹಸೀಲ್ದಾರ್ ಆಫೀಸ್ ಹೋಗಬೇಕಿಲ್ಲ. ಎಲ್ಲ ಕೂಡ ನಾಳೆ ನಮ್ಮ ಮಾರ್ಗದರ್ಶಿಗಳಾದಂತಹ ಶಿಕ್ಷಕರೇ ಮಾಡುತ್ತಾರೆ. ಈ ಎನ್ಯುಮರೇಷನ್ ಫಾರ್ಮನ್ನು ತುಂಬಿದ ನಂತರ ಒಂದು ಫಾರ್ಮನ್ನು ನಿಮಗೆ ಇಟ್ಟುಕೊಳ್ಳಲು ಕೊಡುತ್ತಾರೆ ಮತ್ತು ಇನ್ನೊಂದು ಫಾರ್ಮನ್ನು ಅವರು ತೆಗೆದುಕೊಂಡು ಹೋಗುತ್ತಾರೆ. ಈಗ ನಾವು ಅವರು ಎನ್ಯುಮರೇಷನ್ ಫಾರ್ಮ್ ಜೊತೆಗೆ ಕೆಲವು ಫಾರ್ಮ್ಗಳನ್ನು ಕೂಡ ತಂದಿರುತ್ತಾರೆ. ಆ ಫಾರ್ಮ್ನ ಉಪಯೋಗಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಫಾರಮ್ ನಂಬರ್ 9. ಇದಂತೂ ಎನ್ಯುಮರೇಷನ್ ಫಾರ್ಮ್ ಆಯಿತು. ನೀವು ಹೆಸರನ್ನು ಆಗಲೇ ಹೇಳಿದ್ನಲ್ಲ, ನೇಮ್ ಮತ್ತು ಡೇಟ್ ಆಫ್ ಬರ್ತ್, ಜನ್ಮ ದಿನಾಂಕ, ನಿಮ್ಮ ಫೇಸು ಇವೆಲ್ಲವನ್ನು ತಿದ್ದುಪಡಿ ಮಾಡಲಿ. ಎರಡನೆಯದು ಫಾರ್ಮ್ ನಂಬರ್ ಹೇಳ್ತೀನಿ ನೋಡ್ರಿ. ಫಾರ್ಮ್ ನಂಬರ್ 6, ಫಾರ್ಮ್ ನಂಬರ್ 7 ಮತ್ತು ಫಾರ್ಮ್ ನಂಬರ್ 8 ಅವರು ಶಿಕ್ಷಕರು ಜೊತೆಗೇನೆ ತೆಗೆದುಕೊಂಡು ಬಂದಿರ್ತಾರೆ. ಫಾರ್ಮ್ ನಂಬರ್ 6ರಲ್ಲಿ ಏನು ಮಾಡಬೇಕಂದ್ರೆ, ಈಗ ತಾನೇ ನಿಮ್ಮ ಮನೆಯಲ್ಲಿ 18 ವರ್ಷ ತುಂಬಿ ತುಳುಕುತ್ತಿರುವ ನವ ಯುವಕ ಯುವತಿಯರ ಹೆಸರನ್ನು ನೀವು ಮತದಾರರ ಪಟ್ಟಿಯಲ್ಲಿ ಸೇರಿಸಲು ಅಂದರೆ ಹೊಸ ವೋಟರ್ ಐ ಡಿ ಮಾಡಿಸಲು ಫಾರ್ಮ್ ನಂಬರ್ 6 ಅವರಿಗೆ ತುಂಬಿಕೊಡಬೇಕು. ಫಾರ್ಮ್ ನಂಬರ್ 7 ಯಾವುದೇ ದಾಖಲೆ ತೆಗೆದುಹಾಕುವ ಕುರಿತು ವಿನಂತಿಸಲು ಅಂದರೆ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದರೆ ಅಥವಾ ಅರ್ಹತೆ ದಾಖಲೆ ಇದ್ದರೆ ಸಂಬಂಧಿತ ನಿಯಮಗಳ ಪ್ರಕಾರ ಫಾರ್ಮ್ ನಂಬರ್ 7ರ ಮುಖಾಂತರ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ಹೆಸರನ್ನು ಡಿಲೀಟ್ ಮಾಡಲು ಈ ಫಾರ್ಮ್ ಕೊಡಬೇಕು. ಫಾರ್ಮ್ ನಂಬರ್ 8 ಇದು ಮುಖ್ಯ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಹಳ್ಳಿಗಳಲ್ಲಿ ಎಲ್ಲರ ವೋಟರ್ ಐ ಡಿನಲ್ಲಿಯೇ ಒಂದು ಇರುತ್ತದೆ ಹಾಗೂ ಆಧಾರ್ ಕಾರ್ಡಿನಲ್ಲಿಯೇ ಇನ್ನೊಂದು ಇರುತ್ತದೆ. ಏನು ಹೆಸರು ಬದಲಾವಣೆ, ವಿಳಾಸ ಬದಲಾವಣೆ, ಜನ್ಮ ದಿನಾಂಕ ಬದಲಾವಣೆ, ಈ ಎಲ್ಲ ಬದಲಾವಣೆಗಳನ್ನು ಫಾರ್ಮ್ ನಂಬರ್ 8ನಲ್ಲಿ ತುಂಬಿ ನೀವೇನಾದರೂ ಶಿಕ್ಷಕರಿಗೆ ಕೊಟ್ಟರೆ ಮುಂದಿನ ಚುನಾವಣೆಯ ಒಳಗೆ ನಿಮಗೆ ಸರಿಯಾದಂತಹ ವೋಟರ್ ಐ ಡಿ ಸಿಗಲಿದೆ. ಪ್ರಮುಖವಾಗಿ ನೀವು ಫಾರ್ಮ್ ನಂಬರ್ 8 ಕೇಳಿ ಪಡೆದುಕೊಳ್ಳಿ. ನಾಳೆ ನಿಮ್ಮ ಶಿಕ್ಷಕರು ನಿಮ್ಮ ಮನೆಗೆ ಬಂದಾಗ. ಈಗ ಸ್ನೇಹಿತರೆ, ನಾವು ಜನರು ಮಾಡುವ ದೊಡ್ಡ ತಪ್ಪುಗಳನ್ನು, ಅವರು ಶಿಕ್ಷಕರು ಮನೆಗೆ ಬಂದಾಗ ಜನರು ಮಾಡುವ ತಪ್ಪುಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಶಿಕ್ಷಕರು ಬಂದಾಗ ಅವರನ್ನು ಸರಿಯಾಗಿ ಮಾತನಾಡಿಸದೇ ಇರುವುದು. ಅವರು ಬಂದು ನಿಂತಾಗ ಬನ್ನಿ ಶಿಕ್ಷಕರೇ, ತೆಗೆದುಕೊಳ್ಳಿ ಚಾ, ತೆಗೆದುಕೊಳ್ಳಿ ನೀರನ್ನೇಬೇಕು, ಅದನ್ನು ಬಿಟ್ಟು ಮುಂದಿನ ಮನಿಪೋ, ಆ ಮನಿಪೋ, ಈ ಮನಿಪೋ ಅಂತ ಅವರನ್ನು ಕಳುಹಿಸಬಾರದು. ಎರಡನೆಯದಾಗಿ, ಫಾರ್ಮನ್ನು ಓದದೆ ಸಹಿ ಮಾಡದಿರುವುದು. ಮೂರನೆಯದು, ಮೊಬೈಲ್ ಸಂಖ್ಯೆ ಹಾಗೂ ನಿಮ್ಮ ಹೆಸರು, ಜನ್ಮ ದಿನಾಂಕವನ್ನು ಸರಿಯಾದ ಫಾರ್ಮ್ಯಾಟ್ನಲ್ಲಿ ತುಂಬುವುದು. ಈ ಸಣ್ಣ ಸಣ್ಣ ತಪ್ಪುಗಳು ಮುಂದೆ ಬಹಳ ತೊಂದರೆಯನ್ನು ಉಂಟು ಮಾಡುತ್ತವೆ. ಏಕೆಂದರೆ ಅದನ್ನು ಆಧಾರ್ ಕಾರ್ಡಿಗೆ ಹೋಲಿಸಿದಾಗ ಹೋಲಿಕೆ ಆಗದೆ ಹೋದರೆ ನಿಮ್ಮ ವೋಟರ್ ಐ ಡಿ ಡಿಲೀಟ್ ಆಗಿಬಿಡುತ್ತದೆ. ಸ್ನೇಹಿತರೆ, ಕೊನೆಯದಾಗಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.